ನಮ್ಮ ಅತ್ತೆಯವರು ತುಂಬ ಚೆನ್ನಾಗಿ ತಿಂಡಿ ಮಾಡೋರು. ಉಪ್ಪಿಟ್ಟಂತೂ ನಾನು ತಿಂತಾನೇ ಇರಲಿಲ್ಲ. ಅವರು ಮಾಡೋ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರ್ತಾಯಿತ್ತು. ಒಂದು ಪಾವು ರವೆಗೆ ಅರ್ಧ ಪಾವು ಅವರೆಕಾಳು ಹಾಕ್ತಾಯಿದ್ರು. ಸೀಸನಲ್ಲಿ ಇಲ್ಲ ಅಂತಂದರೂ ಕೂಡ ಹುಡ್ಕೊಂಬರ್ತಾಯಿದ್ರು, ಯಾಕೆಂದರೆ ನಾನು ಅವರೆಕಾಳು ಹಾಕಿದ್ರೆ ತಿಂತೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರ ನೆನಪು ಬರ್ತಾಯಿದೆ. ಅವ್ರು ಭಾಳ ಚೆನ್ನಾಗಿ ಮಾಡೋರು. ಆಮೇಲೆ ನಾನು ಏನೇ ಡೆಕೋರೇಷನ್ ಮಾಡ್ತೀನಿ ಅಂದರೆ ತುಂಬ ಹೆಲ್ಪ್ ಮಾಡೋರು. ನಮ್ಮ ಅತ್ತೆ ಮಾವ ಭಾಳ ಚೆನ್ನಾಗಿ ಹೆಲ್ಪ್ ಮಾಡೋರು. ನನಗೆ ಏನೇ ಬೇಕು ಅಂದ್ರೂ ಮಾರ್ಕೆಟ್ಗೆ ಹೋಗಿ ತೊಗೊಬಂದು ಕೊಡೋರು ನಮ್ಮ ಮಾವ. ನಮ್ಮ ಅತ್ತೆ ಮೆಡ್ರಾಸ್ಗೂ ಹೋಗಿ ತೊಗೊಂಬಂದು ಕೊಟ್ಟಿದ್ದರು ಮೆಟೀರಿಯಲ್ಸ್ನ. ಈಗ ನಮ್ಮ ಅತ್ತೆ ತುಂಬ ಚೆನ್ನಾಗಿ ನೆನಪು ಬರ್ತಾಯಿದ್ದಾರೆ. ಒಂದು ಮಸಾಲೆ ದೋಸೆ ಮಾಡಬೇಕು ಅಂತಂದರೆ 7 ಸ್ಪೂನ್ ತುಪ್ಪ ಹಾಕ್ಸೋರು. 85ರಲ್ಲೇ ಅವ್ರು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ರು. ಫಸ್ಟ್ ನಾನು ನೋಡಿದ್ದೆ ಆವಾಗ ನನ್ನ ಮದುವೆ ಆಗೋದು ಹೊಸದ್ರಲ್ಲಿ. ಹಾಗಾಗಿ ಅವ್ರ ನೆನಪು ಬರ್ತಾಯಿದೆ. ನಮ್ಮ ಅತ್ತೆಯವರು ಪಾರ್ವತಮ್ಮ ಅಂತ. ಅವ್ರು SSLCನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದರು. ಅವ್ರು ಸತ್ತ ಮೇಲೆ ನನಗೆ ಸರ್ಟಿಫಿಕೇಟ್ ಸಿಕ್ತು.